ಎಳೆ ಕಿರಣದೊಂದಿಗೆ ಕಾಫಿ ಘಮವನ್ನು ಹೊತ್ತು ತರೋ ಕಾರ್ಯಕ್ರಮ ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಕಾಫಿಯನ್ನು ಶೇರ್ ಮಾಡ್ಕೊತಾ ಇದ್ದಾರೆ ನಾಡಿನ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಫಿ ಇಷ್ಟ ಆಗುತ್ತಾ ಸರ್? ನನಗೆ ಬ್ಲ್ಯಾಕ್ ಟೀ ಇಷ್ಟ. ಬ್ಲ್ಯಾಕ್ ಟೀ ನಮಗೋಸ್ಕರ ಕಾಫಿ ಕುಡಿತಾ ಇರೋದು. ಸರ್, ನೀವು ಅಪ್ಪಟ ಬೆಂಗಳೂರು ಹುಡುಗ, ಮೊದಲಿಂದ ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರು. ಹೇಗಿತ್ತು ಸರ್ ನೀವು ಕಂಡು ಬೆಂಗಳೂರು? ಹೆಂಗಿತ್ತು ಬೆಂಗಳೂರಿನ ಹಳೆ ಭಾಗ ಅಂದರೆ ನಾನು ಬೆಂಗಳೂರು ಸಿಟಿ ಬರಲ್ಲ, ನಾನು ಸ್ವಲ್ಪ ಈಗ ಸಿಟಿ ಇದೆ, ಜಾಲಹಳ್ಳಿ, HMT ಜಾಲಹಳ್ಳಿ ಬರೋದು. ಆಗ ಹಳ್ಳಿ, ಪ್ಯೂರ್ಲಿ ಹಳ್ಳಿ ಆಗಿದ್ದಂಥದ್ದು. ಆ ಹಳ್ಳಿ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ. ಬೆಳಗ್ಗೆ ನಾವು ಎದ್ದ ತಕ್ಷಣ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಶಾಲೆಗೆ 10 ಗಂಟೆಗೆ ಶಾಲೆ, ಆದರೆ ಬೆಳಗ್ಗೆ ನಮ್ಮ ಮನೆಯಲ್ಲಿ 6 ಗಂಟೆಗೆ ಎಬ್ಬಿಸ್ತಾ ಇದ್ರು. ನಮ್ಮ ತೋಟ ಇತ್ತು, ನಾವು ತೋಟಕ್ಕೆ ಹೋಗಿ ಬೆಳಗ್ಗೆ ಅಲ್ಲಿ ತೋಟದಲ್ಲಿ ಕಾವಲು ಕಾಯಬೇಕಾಯಿತು. ಈ ಅಕ್ಕಿ ಪಕ್ಷಿಗಳು ಬಂದು ಹಣ್ಣುಗಳನ್ನೆಲ್ಲ ತಿಂತಾ ಇದೆ. ಟೊಮೊಟೊ, ಈ ಮುಸ್ಕಿನ ಜೋಳ ಹಾಕ್ತಾ ಇದ್ರು, ಟೊಮೊಟೊ ಬೆಳೀತಾ ಇದ್ರು. ನಾನು ಬೆಳಗ್ಗೆ 6 ಗಂಟೆಗೆ ಹೋಗಿ 9 ಗಂಟೆವರೆಗೂ ಕಾವಲು ಕಾದು 9 ಗಂಟೆಗೆ ನಮ್ಮ ಯಾರು ಕೆಲಸ ಮಾಡೋರು, ನಮ್ಮ ಕೆಲಸ ಮಾಡೋರು ಇರ್ತಾ ಇದ್ರು, ಅವ್ರು ಬಂದ್ಮೇಲೆ ಬಿಟ್ಬಿಟ್ಟು ನಾನು ಸ್ಕೂಲ್ಗೆ ಹೋಗೋದು. ಯಾವ ಸ್ಕೂಲು ಸರ್ ನೀವು ಓದಿದ್ದು? ನಾನು ಜಾಲಹಳ್ಳಿ ಪ್ರೈಮರಿ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲ್? ಹೌದು, ಗೌರ್ಮೆಂಟ್. ಅಪ್ ಟು SLC ವರೆಗೂ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು. ಓಕೆ. ಹೇಗಿತ್ತು ಸರ್ ನಿಮ್ಮ ಅಲ್ಲೇನು ತರಲೆ ತುಂಬ ಮಾಡ್ತಾ ಇದ್ರಾ? ಹೇಗಿತ್ತು ನಿಮ್ಮ ಸ್ಕೂಲ್ ಡೇಸ್? ಪ್ರತಿದಿನ 4 ಕಿಲೋಮೀಟ್ರ್ ನಡಿಬೇಕಾಯಿತು. ಹೋಗ್ಬೇಕಾದ್ರೆ 4 ಕಿಲೋಮೀಟ್ರು, ಬರಬೇಕಾದ್ರೆ 4 ಕಿಲೋಮೀಟ್ರ್ ಹೈಸ್ಕೂಲಲ್ಲಿ. ಹೇಗಿತ್ತು ಸರ್? ಫ್ರಂಟ್ ಡೆಸ್ಕಲ್ಲಿ ಕೂರ್ತಿದ್ರಾ, ಹಿಂದೆ ಕೂತ್ಕೊಂತಿದ್ರಾ? ನಾರ್ಮಲಿ ನಮ್ಮ ಮೇಸ್ಟ್ರುಗಳ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂತ ಫ್ರಂಟು ಇಲ್ಲ ಲಾಸ್ಟ್ ಇಲ್ಲ, ಮಿಡ್ಲಲ್ಲಿ ಕೂತ್ಕೊಂತ ಇದ್ದೆ. ಲಾಸ್ಟಲ್ಲಿ ಕೂತೋಡೋರೆಲ್ಲ ತರಲೆಗಳು ಅಂತ ಹೇಳಿ ಮೇಸ್ಟ್ರು ಎದ್ದೋಳು ಕ್ವಶನ್ಗೆ ಆನ್ಸರ್ ಹೇಳೋರು. ಫ್ರಂಟಲ್ಲಿ ಇರೋರು ಅಂತೂ ಅವರೇ ಎದ್ದೋಳೋರು. ಇವ್ರ ಮಧ್ಯೆ ಇಬ್ಬರ ಮಧ್ಯೆ ಕಾಣ್ದಾಗೆ ಕೂತ್ಕೊಬೇಕು ಅನ್ನೋದು, ಕಂಡಿರಬಾರ್ದು. ನೆಕ್ಸ್ಟ್ ಆಮೇಲೆ ಕಾಲೇಜಲ್ಲಿ ಹೋಗಿದ್ದೆ ಸರ್? ಕಾಲೇಜು ನಾನು ಬಸವನಗುಡಿ ವಿಶ್ವೇಶ್ವರಪುರಂ ಕಾಲೇಜಲ್ಲಿ PUC ಮತ್ತು BSc ಅಲ್ಲೇ ನಾನು ಮಾಡಿದ್ದು. ಈ ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ರೆ ಯಾವಾಗಾದ್ರೂ? ಕನಸು ಮನಸ್ಸಲ್ಲೂ ಅನ್ಕೊಂಡಿಲ್ಲ. ಈ ಅಕಸ್ಮಾತ್ ಇಲ್ಲಿಗೆ ಬರಲಿಲ್ಲ ಅಂದರೆ ನೀವು ಏನಾಗಿರ್ತಿದ್ರಿ? ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾಯಿದ್ದೆ, ಮತ್ತು ನನಗೆ ಎಕ್ಸ್ಪೆಷಲಿ ಅಗ್ರಿಕಲ್ಚರ್, ತೋಟ, ಈ ಥರದ ಬಗ್ಗೆ ನನಗೆ ಭಾಳ ಖುಷಿ ತರ್ತತೆ. ಈ ಒಂದು ರೈತನಾಗಿ ಕೆಲಸ ಮಾಡೋದು, ತೋಟದಲ್ಲಿ ಆ ಮರಗಿಡಗಳ ಜೊತೆ ಕೆಲಸ ಮಾಡೋವಂಥದ್ದು, ಅದು ಭಾಳ ಖುಷಿ ಕೊಡ್ತತೆ. ನಾ MLA ಆಗಿದ್ದಾಗ, ಫಸ್ಟ್ ಟರ್ಮ್ MLA ಆಗಿದ್ದಾಗ ಎವ್ರಿ ಡೇ ನಾನು ಅಧಿವೇಶನ ಮುಗಿದ್ಮೇಲೆ ಅಂದರೆ 3 ಗಂಟೆ 4 ಗಂಟೆಗೆ ಮನೆಗೆ ಹೋದರೆ ನಾನು ತೋಟದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೆ. 2-3 ಅವರ್ಸ್ ಕೆಲಸ ಮಾಡ್ತಾಯಿದ್ದೆ. ಖುಷಿ ಕೊಡ್ತಾಯಿತ್ತು, ಆನಂದ. ಆ ನೀರಲ್ಲಿ ಕೈ ಹಾಕಿದ್ರೆ, ಕಾಲಿಟ್ಟರೆ ಅದರದ್ದೊಂದು ಮಜಾನೇ ಬೇರೆ. ಸರ್, ಈ ರಾಜಕೀಯದ ಗೊಂದಲದಿಂದ ಬಿಟ್ಟು ನೀವು ಮನೆಗೆ ಹೋದಾಗ ಬೇರೆ ಇನ್ನೇನು ಮಾಡೋಕ್ಕೆ ಇಷ್ಟಪಡ್ತೀರಾ ಅದರಿಂದ ಹೊರಗೆ ಬರೋದಕ್ಕೆ? ನಾನು ನಾರ್ಮಲಿ ಲೇಟ್ ಹೋಗೋವಂಥದ್ದು, ದಿನನಿತ್ಯ ಲೇಟ್. 11 ಆಗ್ತೈತೆ, 12 ಆಗ್ತೈತೆ. ಊಟ ಮಲಗೋ ಅಂಥ ಅಭ್ಯಾಸ ಆಗಲ್ಲ. ಊಟ ಮಾಡಿದ ತಕ್ಷಣ ಮಲಗಬಾರ್ದು ಆರೋಗ್ಯದ ದೃಷ್ಟಿಯಿಂದ. ಆ ಸಂದರ್ಭದಲ್ಲಿ ಕೆಲವು ನಾನು ಪತ್ರಿಕೆ ಓದೋಕ್ಕಾಗಲ್ಲ. ಪತ್ರಿಕೆನ ಹೋಗ್ತೀನಿ, ಮ್ಯಾಗ್ಝೈನ್ಸ್ ಓದ್ತೀನಿ, ಮತ್ತು TV ಚಾನಲ್ಸಲ್ಲಿ ಈ ಕಾರ್ಟೂನ್ಸು, ಈ ಮತ್ತು ನಗೆ ಚಟಾಕಿಗಳು ಬರ್ತೈತೆ. ಅದು ಯಾವುದೇ ಲ್ಯಾಂಗ್ವೇಜ್ ಆದರೂ ನಾನು ನೋಡ್ತೀನಿ. ಸಿನಿಮಾದಲ್ಲಿ ಮಾಡಬೇಕು ಆ ಥರ ಏನಾದ್ರು ಆಸೆ ಇತ್ತು ಸರ್? ಕೆಂಪೇಗೌಡ ಸಿನಿಮಾದಲ್ಲಿ ಹೋಮ್ ಮಿನಿಸ್ಟರ್ ರೋಲ್ ಮಾಡೋ ಅಂಥದ್ದಕ್ಕೆ ನಾನು ಟೈಮೆಲ್ಲ ಕೊಟ್ಬಿಟ್ಟಿದ್ದೆ. ಅದು ನನಗೆ ಗೊತ್ತಿಲ್ಲ, ನನ್ನ ಪುಣ್ಯನೋ ತೊಂದರೆನೋ ಗೊತ್ತಿಲ್ಲ. ನಾನು ಅಪಾಯಿಂಟ್ಮೆಂಟ್ ಏನು ಕೊಟ್ಟಿದ್ದೆ ಅವತ್ತೇ ನನಗೆ ರಿಯಲ್ ಹೋಮ್ ಮಿನಿಸ್ಟರ್ ಆಗಿ ನನಗೆ ಲೆಟ್ರ್ ಬಂತು. ಸಿನಿಮಾದಲ್ಲಿ ಹೋಮ್ ಮಿನಿಸ್ಟ್ರಾಗಿ ಆ್ಯಕ್ಟ್ ಮಾಡೋದು ಸರಿ ಇರಲ್ಲ, ಬೇಡ ಅಂತೇಳಿ ಸುದೀಪ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ. ನಮಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು, ಆ ಕೆಲಸನೇ ಮಾಡಬೇಕು. ಇನ್ನೊಂದು ಚಾಯ್ಸ್ ನನ್ನ, ಅದು ವೈಯಕ್ತಿಕ. ಅದು ಆ ವೈಯಕ್ತಿಕನ ನಾನು ಕೊಟ್ಟಿರೋವಂಥ ಕೆಲಸದ ಜೊತೆ ಆ ಸಮಯವನ್ನು ಕಿತ್ಕೊಳ್ಳೋವಂಥದ್ದು ಸರಿಯಲ್ಲ. ಅದು ಜನಗಳಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ. ಆ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನಾನು ಹೋಗಿಲ್ಲ. ಸರ್, ಇಷ್ಟು ಬಿಡುವಿಲ್ಲದ ಸಮಯದ ಮಧ್ಯೆ ನಮಗೋಸ್ಕರ ಎಷ್ಟು ಒಂದು ಕಾಫಿ ಕುಡಿಯೋಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್. ನನಗೂ ಖುಷಿ ಆಗ್ತೈತೆ. ಸುವರ್ಣ ಚಾನಲ್ ಕಾಫಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಜನಗಳ ಮುಂದೆ ನನ್ನ ಅಭಿಪ್ರಾಯವನ್ನು ಇಡುವಂಥ ಅವಕಾಶವನ್ನು ಕೊಟ್ಟಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಆರ್ ಅಶೋಕ್ ಅವರು ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ರು. ಅದು ನಿಮಗೂ ಸಹಿತ ಇಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.